ಕನ್ಯಾ ರಾಶಿಯವರು ದಿಢೀರಂತ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಕ್ಕಂಥದ್ದು. ಸೂರ್ಯ ಮತ್ತೆ ಶನಿ ರಾಶಿಗೆ 7ನೇ ಮನೆಯನ್ನ ನೇರ ಒಬ್ಬರನ್ನೊಬ್ರು ನೋಡ್ಕೊಳ್ಳೋದ್ರಿಂದ ಕೋರ್ಟ್ ಕೇಸು ಪ್ರಾಬ್ಲಮ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ಕಂಪ್ಲೇಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸಸ್ಪೆಂಡ್ ಆಗುವಂಥದ್ದು, IT ರೈಡ್ ಆಗುವಂಥದ್ದು, ಯಾರಾದ್ರೂ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸ್ತಕ್ಕಂಥದ್ದು, ದುಡ್ಡು ಕಾಸು ಎಲ್ಲನ ಕೊಟ್ಟಿದ್ರೆ ಅವ್ರು ಹುಡುಕೊಂಬಂದು ನಿಮ್ಮ ದುಡ್ಡು ಕಾಸನ್ನ ನಿಮಗೆ ಸೇರಿಸ್ತಕ್ಕಂಥದ್ದು. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಹೆಣ್ಣು ದೇವರ ದೇವಸ್ಥಾನ ಯಾವುದೇ ಆಗಿರ್ಬೋದು, ಕನ್ಯಾ ರಾಶಿಯವರು ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ. ಲೇಡಿ ಸೂಪರ್ ಸ್ಟಾರ್ ಮೀತಾ ಕ್ರಿಸ್ಟಲ್ ಹಾಸ್ಟ್ರೋ ಇವತ್ತು ನಮ್ಮ ಜೊತೆಗಿದ್ದಾರೆ ಮಾತಾಡೋಕ್ಕೆ. ಮೇಡಮ್ ನಮಸ್ಕಾರ. ಇಲ್ಲಿಗೆ ಎಲ್ಲ ವೀಕ್ಷಕರಿಗೂ ನನ್ನ ಒಂದು ನಮಸ್ಕಾರವನ್ನು ತಿಳಿಸ್ತಾ, ನೋಡಿ ಎಲ್ಲರಿಗೂ ಕೂಡ ನಮ್ಮ ಮೀತಾ ಆಸ್ಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಜೊತೆಗೆ 12 ರಾಶಿಗಳ ಫಲಾನುಫಲದಲ್ಲಿ ಗ್ರಹಗಳು ಯಾವ್ಯಾವ ರೀತಿ ಬದಲಾಗ್ತವೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಗ್ರಹಗಳ ಒಂದು ಬದಲಾವಣೆ ಅಂತಂದ್ರೆ ಶನಿ ರಾಹು ಕೇತು ಮತ್ತೆ ಗುರು. ಶನಿ ರಾಹು ಕೇತು ಗುರು ಗ್ರಹಗಳು, ಈ 4 ಗ್ರಹಗಳು ಕೂಡ ಎಲ್ಲೂ ಬದಲಾಗೋದಿಲ್ಲ, ಇರೋ ಮನೆಗಳಲ್ಲೇ ಇರ್ತವೆ. ಆದರೆ ಚಂದ್ರ ಮಾತ್ರ 2.5 ದಿನಕ್ಕೊಮ್ಮೆ ಬದಲಾಗ್ತಾ ಇರ್ತಾನೆ. ಜೊತೆಗೆ ಸೂರ್ಯ 1 ತಿಂಗಳಲ್ಲಿ 2 ರಾಶಿಗೆ ಪ್ರವೇಶ ಮಾಡ್ತಾ ಹೋಗ್ತಾನೆ. ಅದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 1 ತಿಂಗಳಲ್ಲಿ 2 ಸತಿ ಬರುತ್ತೆ. ಆದರೆ ಪಂಚಾಂಗದ ಪ್ರಕಾರ ತಿಂಗಳಿಗೆ 1 ಸತಿ ಬೇರೆ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತ ಹೇಳ್ಬೋದು. ಜೊತೆಗೆ 17ನೇ ತಾರೀಕು ಸೂರ್ಯ 17ನೇ ತಾರೀಕು ಅವನ ಸ್ವಂತ ಮನೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೆ. ಅಂದ್ರೆ ಬುಧನ ಒಂದು ಮನೆಗೆ, ಅವನ ಒಂದು ಇಷ್ಟವಾದ ಒಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಹೋಗ್ತಾನೆ. ನೋಡಿ, ಬುಧನ ಮನೆಗೆ ಸೂರ್ಯನ ಪ್ರವೇಶ ಆಗೋದ್ರಿಂದ ಕೆಲವೊಂದು ಕಡೆ ಬುಧಾದಿತ್ಯ ಯೋಗ ಎಲ್ಲ ರಾಶಿಗಳಿಗೆ, ಮತ್ತೆ ಕೆಲವೊಂದು ರಾಶಿಗಳಿಗೆ ಬುಧಾದಿತ್ಯ ಯೋಗ ನಡೆಯುತ್ತೆ ಅಂತ ಹೇಳ್ತಾರೆ. ಆದ್ರೆ ಯಾವ ರಾಶಿಗೂ ಬುಧಾದಿತ್ಯ ನಡೆಯೋದಿಲ್ಲ. ಈ ಒಂದು ಟೈಮಲ್ಲಿ, ಈ ತಿಂಗಳಲ್ಲಿ, ಈ 9ನೇ ತಿಂಗಳಲ್ಲಿ ಸೂರ್ಯ ಸಿಂಹ ರಾಶಿಯಿಂದ ಬುಧನ ಮನೆಗೆ ಅಂದ್ರೆ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಸಿಂಹ ಲಗ್ನಕ್ಕೆ ಬುಧಾದಿತ್ಯ ನಡೆಯುತ್ತೆ. ಜೊತೆಗೆ ವೃಷಭ ಲಗ್ನಕ್ಕೆ ಬುಧಾದಿತ್ಯ ಯೋಗ ನಡೀತಾ ಹೋಗುತ್ತೆ. ಈ 2 ಲಗ್ನಕ್ಕೆ, ಸಿಂಹ ಲಗ್ನ ಮತ್ತೆ ವೃಷಭ ಲಗ್ನಕ್ಕೆ ಬುಧಾದಿತ್ಯ ಯೋಗ ನಡೀತೆ. ಈ 2 ಲಗ್ನಕ್ಕೆ ಬಿಟ್ರೆ ಬೇರೆ ಇನ್ಯಾವ ಲಗ್ನಕ್ಕೂ ಬುಧಾದಿತ್ಯ ಯೋಗ ಇರೋದಿಲ್ಲ. ಅದೇ ರೀತಿ ಬುಧ ಬಂದು ನೋಡಿ 10ನೇ ತಾರೀಕು ಅವನ ಸ್ವಂತ ಮನೆ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಾನೆ. 27ಕ್ಕೆ ಅವನ ಇಷ್ಟವಾದ ಮನೆ ಅಂದ್ರೆ ತುಲಾ ರಾಶಿಗೆ ಮತ್ತೆ 27ನೇ ತಾರೀಕು ಬದಲಾಗ್ತಾ ಹೋಗ್ತಾನೆ, ಪ್ರವೇಶ ಮಾಡ್ತಾ ಹೋಗ್ತಾನೆ. ಮತ್ತೆ ಶುಕ್ರ ತುಲಾ ರಾಶಿ 3ನೇ ತಾರೀಕು ಕನ್ಯಾ ರಾಶಿಯಿಂದ ಅವನ ಸ್ವಂತ ಮನೆ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ, ಅಂದ್ರೆ ತುಲಾ ರಾಶಿಗೆ ಬರ್ತಾನೆ. ಇದೇ ರೀತಿ ಕುಜ ಬಂದು 20ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರ್ತಾನೆ. ಜೊತೆಗೆ ಕುಜ 20ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹೋಗ್ತಾನೆ. ಕಟಕ ರಾಶಿಯಲ್ಲಿ ನೀಚನಾಗಿರ್ತಾನೆ. ಜೊತೆಗೆ ಗುರು ಕಟಕ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಒಂದು ಉಚ್ಚ ಗ್ರಹ, ಒಂದು ನೀಚ ಗ್ರಹ ಒಂದೇ ರಾಶಿಯಲ್ಲಿ ಸೇರಿರೋದ್ರಿಂದ ಕುಜ ಗ್ರಹ 20ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರ್ತಾನೆ, ಕುಜ ನೀಚನಾಗಿರ್ತಾನೆ. ಒಂದು ರಾಶಿಗಳಲ್ಲಿ ಒಂದು ಉಚ್ಚ ಗ್ರಹ, ಒಂದು ನೀಚ ಗ್ರಹ ಸಂಗಮವಾದಾಗ ತುಂಬಾ ಶ್ರೀಮಂತರಾಗ್ತಾರೆ. ತುಂಬಾ ಶ್ರೀಮಂತರು ಕೂಡ ತುಂಬಾ ಕಡು ಬಡವರಾಗ್ತಾರೆ. ಹೀಗೆ ಈ 6 ಗ್ರಹಗಳ ಬದಲಾವಣೆಗಳು ನಡೀತಾ ಇರುತ್ತೆ. ಇದರ ಮೇಲೆ ಯಾವ್ಯಾವ ರಾಶಿಗಳಿಗೆ ಏನೇನು ಫಲ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಮೇಡಮ್, ಕನ್ಯಾ ರಾಶಿಯಲ್ಲಿ ಬರುವಂತಹ ಉತ್ತರ ನಕ್ಷತ್ರ, ಚಿತ್ತಾ ನಕ್ಷತ್ರ, ಹಸ್ತ ನಕ್ಷತ್ರ, ಈ ರಾಶಿಗಳ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ? ಕನ್ಯಾ ರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ, ಅದರಲ್ಲೂ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರದವ್ರಿಗೆ ಯಾವೆಲ್ಲ ಫಲಾನುಫಲಗಳನ್ನ ಕೊಡ್ತಾ ಹೋಗ್ತವೆ ಗ್ರಹಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಕನ್ಯಾ ರಾಶಿಯ ರಾಶ್ಯಾಧಿಪತಿ ಬುಧ ತನ್ನದೇ ಆದ ಮನೆಯಲ್ಲಿ ತನ್ನ ಇಷ್ಟ ಗ್ರಹ ಸೂರ್ಯನೊಟ್ಟಿಗೆ ಇರೋದು ಬಹಳಷ್ಟು ಪಾಸಿಟಿವ್ ಅಂತ ಹೇಳ್ಬೋದು.
ಯಾರೆಲ್ಲ ಕನ್ಯಾ ರಾಶಿಯಲ್ಲಿರ್ತೀರಾ ಅವ್ರಿಗೆ ಜೊತೆಗೆ ಸಪ್ತಮದಲ್ಲಿ ಶನಿ ಇರ್ತಾನೆ. ಶನಿ ಮತ್ತೆ ಸೂರ್ಯ ಒಬ್ಬರನ್ನೊಬ್ರು ನೋಡೋದ್ರಿಂದ ಕನ್ಯಾ ರಾಶಿಯವರು ದಿಢೀರಂತ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಕ್ಕಂಥದ್ದು, ರಾಜಕೀಯದಲ್ಲಿ ಬಹಳ ಉತ್ತಮ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದು, ಅಥವಾ ಯಾರೆಲ್ಲ ಈಗೆಲ್ಲ ಎಲೆಕ್ಷನ್ಸ್ ಬರ್ತಾ ಇದೆ, ಆ ಎಲೆಕ್ಷನ್ಸ್ಗೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ನಾಮಿನೇಟ್ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಕೆಲವೊಂದು ಒಳ್ಳೆ ಗೌರ್ಮೆಂಟ್ ಜಾಬಲ್ಲಿ ಯಾರಿರ್ತೀರಾ ಅಥವಾ ಯಾರೆಲ್ಲ ಅಧಿಕಾರಿಗಳಿರ್ತೀರಾ ಅವ್ರಿಗೆಲ್ಲ ಪ್ರಮೋಷನ್ ಆಗ್ತಕ್ಕಂಥದ್ದು, ಒಂದು ಗೌರವ ಸಿಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಅದೇ ರೀತಿ ಸೂರ್ಯ ಮತ್ತು ಶನಿ 7ನೇ ಮನೆ ಅಂದರೆ ರಾಶಿಗೆ 7ನೇ ಮನೆಯನ್ನು ನೇರ ಒಬ್ಬರನ್ನೊಬ್ರು ನೋಡ್ಕೊಳ್ಳೋದ್ರಿಂದ ಕೋರ್ಟು ಕೇಸು ಪ್ರಾಬ್ಲಮ್ ಕೂಡ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ಕಂಪ್ಲೇಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಅಂದರೆ ಸಪ್ತಮ ಅಂತ ನಾವು ಏನು ಹೇಳ್ತೀವಿ, ಸಪ್ತಮದಲ್ಲಿ ಶನಿ ನೇರ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಈ ಏನೆಲ್ಲ ಹಳೆಯ ಕೇಸ್ಗಳಿರ್ತವೆ ಅವೆಲ್ಲ ರಿವೀಲ್ ಆಗ್ತಕ್ಕಂಥದ್ದು. ಮತ್ತು ಕೆಲಸದಲ್ಲಿ ಅಂತ ಹೇಳ್ತೀನಿ, ಗೌರ್ಮೆಂಟ್ ಅಧಿಕಾರಿಗಳಿದ್ರೆ ಈ ಕೆಲಸದ ವಿಚಾರದಲ್ಲಿ ಕೆಲಸ ಸಿಗೋದು ಬೇರೆ, ಆದರೆ ಅದೇ ಕೆಲಸದಲ್ಲಿದ್ದಾಗ ಎಲ್ಲ ಒಂದು ಕಡೆ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಯಾಕಪ್ಪ ಅಂತ ಅಂದರೆ ಸಸ್ಪೆಂಡ್ ಆಗುವಂಥದ್ದು, IT ರೈಡ್ ಆಗುವಂಥದ್ದು, ಯಾರಾದರೂ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸ್ತಕ್ಕಂಥದ್ದು, ಅಥವಾ ಯಾರಾದರೂ ದೊಡ್ಡ ಒಂದು VIP ಒಂದು ಸಾವನ್ನು ನೋಡ್ತಕ್ಕಂಥದ್ದು ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಜೊತೆಗೆ ನೋಡಿ 12ನೇ ಮನೆ ಅಂದರೆ ವ್ಯಯಸ್ಥಾನಾಧಿಪತಿ ಸೂರ್ಯ ರಾಶಿಗೆ ಬಂದಿರ್ತಾನೆ. ಜೊತೆಗೆ 11ನೇ ಮನೆ ಲಾಭಸ್ಥಾನದಲ್ಲಿ 3ನೇ ಮನೆ ಅಂತ ಬಂದಾಗ ವೃಶ್ಚಿಕ ರಾಶಿಯ ರಾಶಿಯಾಧಿಪತಿ ಕುಜ ನೀಚನಾಗಿ, ಜೊತೆಗೆ ಗುರು 4ನೇ ಮನೆ ಅಂದರೆ ಸುಖಸ್ಥಾನಾಧಿಪತಿ ಗುರು, ಸಪ್ತಮಾಧಿಪತಿ ಗುರು 11ನೇ ಮನೆ ಲಾಭಸ್ಥಾನದಲ್ಲಿ ಇರೋದ್ರಿಂದ, ಕುಜ ಮತ್ತು ಗುರು 11ನೇ ಮನೆಯಲ್ಲಿ ಬಲವಾಗಿ ಇರೋದ್ರಿಂದ ಎಲ್ಲ ಒಂದು ಕಡೆ ಕನ್ಯಾ ರಾಶಿಯವರಿಗೆ ತುಂಬ ಅಂತ ಅಂದರೆ ಬರ್ತಕ್ಕಂಥ ಕೆಲಸ ಎಲ್ಲ ಫ್ಲೋ ಆಗಿ ಹಾಗೇ ಬರೋದು, ಮತ್ತು ಇಲ್ಲ ಅಂದರೆ ಕೆಲಸನೇ ಇಲ್ಲದೆ ಇರೋ ಅಂಥದ್ದು. ಅಂದರೆ ಪಾಸಿಟಿವ್ ನೆಗೆಟಿವ್ ಕೆಲಸ ಅಂತ ಬಂದಾಗ ಅಥವಾ ಲಾಭ ಅಂತ ಬಂದಾಗ ದುಡ್ಡಿನ ವಿಷಯ ಆಗಿರ್ಬೋದು, ಎಜುಕೇಷನ್ ವಿಷಯ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಸ್ಕೂಲು ಕಾಲೇಜು ನಡೆಸೋಂಥವ್ರಿಗಾಗಿರ್ಬೋದು, ದುಡ್ಡಿನ ಮಳೆಯನ್ನೇ ನೋಡ್ತಾ ಹೋಗ್ತಾರೆ. ಇಲ್ವಾ, ಯಾಕಂದರೆ ಸೂರ್ಯ ಬುಧ ಕೂಡ ರಾಶಿಯಲ್ಲೇ ಇರೋದ್ರಿಂದ ಇಲ್ವಾ ದುಡ್ಡೇ ಇರಲ್ಲ. ಆ ಒಂದು ಯೋಗದಲ್ಲಿ ಕನ್ಯಾ ರಾಶಿಯವರು ಚಲಿಸ್ತಾ ಇರ್ತಾರೆ. ಅಂದರೆ ತುಂಬ ಅಪ್ಸ್ ಆಗೋದು, ಇಲ್ಲ ತುಂಬ ಡೌನ್ ಆಗೋದು. ಆ ರಾಜಕೀಯ ವ್ಯಕ್ತಿಗಳಿಗಂತೂ ಬಹಳಷ್ಟು ಪಾಸಿಟಿವ್ ಅಂತ ಹೇಳಿದೆ, ಬಹಳಷ್ಟು ಬೆನಿಫಿಟ್ ಕೂಡ ಇರುತ್ತೆ. ಆದರೆ ಗೌರ್ಮೆಂಟ್ ಅಧಿಕಾರಿಗಳು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮನೆಯನ್ನು ಅಥವಾ ಎಲ್ಲೋ ಒಂದು ಕಡೆ ನಾನು ಏನು ಹೇಳಿದೆ ರೈಡ್ ಆಗ್ತಕ್ಕಂಥದ್ದು, ಇಲ್ಲ ಎಲ್ಲೋ ಒಂದು ಕಡೆ ಸ್ವಲ್ಪ ಟ್ಯಾಕ್ಸ್ ಕಟ್ತಕ್ಕಂಥದ್ದು, ನಿಮ್ಮ ದುಡ್ಡು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಅತಿ ಹೆಚ್ಚು ದುಡ್ಡನ್ನು ಕೊಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಧನಸ್ಥಾನದಲ್ಲಿ ಶುಕ್ರ ಇದ್ದು, ಯಾಕಂದರೆ ಶುಕ್ರ 9ನೇ ಮನೆಯವನಾಗಿ, 9ನೇ ಮನೆ ಅಂತಂದರೆ ವೃಷಭ ರಾಶಿಯ ರಾಶಿಯಾಧಿಪತಿಯಾಗಿ, ಅದೇ ರೀತಿ ತುಲಾ ರಾಶಿಯ ರಾಶಿಯಾಧಿಪತಿಯಾಗಿ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿರೋದ್ರಿಂದ ದುಡ್ಡಿನ ಹರಿ ಮಳೆಯನ್ನೇ ಸುರಿಸೋವಂಥ ಒಂದು ಟೈಮು ಇದಾಗಿರುತ್ತೆ. ದುಡ್ಡನ್ನು ಬಹಳಷ್ಟು ಬೇಗ ಸಂಪಾದನೆ ಮಾಡ್ತೀರಿ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ದುಡ್ಡುಗಳು ನಿಮಗೆ ಸ್ಟಕ್ ಆಗಿರೋವಂಥ ದುಡ್ಡುಗಳು, ಬರಬೇಕಾಗಿರೋವಂಥ ದುಡ್ಡುಗಳು, ಅಥವಾ ಎಲ್ಲೋ ಒಂದು ಕಡೆ ದುಡ್ಡು ಕಾಸು ಎಲ್ಲನ ಕೊಟ್ಟಿದ್ರೆ ಅವರು ಹುಡುಕೊಂಬಂದು ನಿಮ್ಮ ದುಡ್ಡು ಕಾಸನ್ನು ನಿಮಗೆ ಸೇರಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಇದೆಲ್ಲವೂ ಕೂಡ ಪಾಸಿಟಿವ್ ಆಗಿರ್ತೀರಾ ಅಂತ ಹೇಳ್ಬೋದು. ದುಡ್ಡು ಕಾಸು ವಿಷಯದಲ್ಲಿ ಈ ಕನ್ಯಾ ರಾಶಿಯವ್ರಿಗೆ ಏನೂ ತೊಂದರೆ ಇಲ್ಲ. ಎಲ್ಲೋ ಒಂದು ಕಡೆ ಕೂಡಿಟ್ಟಿರೋ ದುಡ್ಡೇ ಎಲ್ಲೋ ಒಂದು ಕಡೆ ಡಬಲ್ ಆಗ್ತಕ್ಕಂಥದ್ದು. ಯಾಕಂದರೆ ದುಡ್ಡನ್ನು ಕಳ್ಕೊಳ್ಳೋದಿಲ್ಲ, ಆದರೆ ಎಲ್ಲೋ ಒಂದು ಕಡೆ ದುಡ್ಡು ಮೇಲೆ ದುಡ್ಡು ಬರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತೀರಾ ಅಂತ ಹೇಳ್ಬೋದು. ಯಾಕಂದರೆ ಶುಕ್ರ ಅವನದೇ ಆದ ಸ್ವಂತ ಮನೆಯಲ್ಲಿರ್ತಾನೆ. ಕುಟುಂಬದಲ್ಲಿ ಬಹಳಷ್ಟು ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಇದೆಲ್ಲವೂ ಕೂಡ ಕನ್ಯಾ ರಾಶಿಯವ್ರಿಗೆ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳು ಅಂತ ಬಂದಾಗ ನೋಡಿ 5ನೇ ಮನೆ ಶನಿ ನಿಮಗೆ ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಮದುವೆ ಆಗ್ತಕ್ಕಂಥದ್ದು, ಅಥವಾ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥದ್ದು, ಅದೇ ಮಕ್ಕಳಿಗೆ ಸೂರ್ಯ ಶನಿ ಒಬ್ಬರನ್ನೊಬ್ರು ನೋಡೋದ್ರಿಂದ 5ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿರೋದ್ರಿಂದ ಯಾವುದಾದ್ರೂ ಈ ಕೆಟ್ಟ ಕಾರ್ಯಗಳಲ್ಲಿ ಮಕ್ಕಳು ಸಿಕ್ಕಾಕೊಳ್ಳೋ ಅಂಥದ್ದು ಕೂಡ ಆಗ್ತಾ ಹೋಗುತ್ತೆ. ಯಾಕಂದರೆ ಪ್ಲಸ್ಸು ಆಗುತ್ತೆ
ಮೈನಸ್ಸು ಆಗುತ್ತೆ. ಯಾಕಂದರೆ ಸೂರ್ಯ ಬುಧ ಇದ್ದಾಗ ಎಲ್ಲ ಒಂದು ಕಡೆ ಅದನ್ನು ಪಾಸಿಟಿವ್ ಆಗೂ ತೊಗೊಳ್ಬೋದು. ನೆಗೆಟಿವ್ ಅಂತ ಬಂದಾಗ ಮಕ್ಕಳ ಒಂದು ದುರ್ವರ್ತನೆ ಆಗಿರ್ಬೋದು, ಅವರ ಸಣ್ಣ ಪುಟ್ಟ ಒಂದು ಅಭ್ಯಾಸಗಳು ನಮ್ಮನ್ನು ತುಂಬ ನೋಯಿಸುತ್ತೆ ಅಂತ ಕೂಡ ಹೇಳ್ಬೋದು. ಮೇಡಮ್, ಇಷ್ಟೊಂದು ಕನ್ಯಾ ರಾಶಿಯವ್ರಿಗೆ ಹೇಳಿದ್ರಿ ಅನುಕೂಲಗಳು ಅನಾನುಕೂಲಗಳು ಏನೇನಿದೆ ಅಂತ ಹೇಳಿದ್ರಿ. ಈ ಅನಾನುಕೂಲಗಳಿಗೆ ತಗೊಂಡ್ರೆ ಅವ್ರು ಏನೇನು ಪರಿಹಾರ ಮಾಡ್ಕೋಬೇಕಾಗತ್ತೆ? ಯಾಕೆಂದ್ರೆ ಯಾರಿಗೇ ಆಗಲಿ ಕಷ್ಟ ಬರೋದು ಇಷ್ಟ ಆಗಲ್ಲ. ಯಾಕಂದ್ರೆ ಕಷ್ಟ ಬರ್ತಿದೆ ಅಂದರೆ ಎದುರು ಜಾಸ್ತಿ ಇರ್ತಾರೆ. ಸೊ ಯಾಕಪ್ಪ ಬರ್ತದೆ ನಮ್ಮ ಲೈಫಲ್ಲಿ ಅಂತ ಹೇಳಿ ಈ ಥರ ಮನಸ್ಥಿತಿ ಇರೋರಿಗೆ, ಭಯ ಪಡುವಂಥವ್ರಿಗೆ ಏನು ಪರಿಹಾರಗಳನ್ನ ಮಾಡ್ಕೋಬೋದು? ನಿಮ್ಮ ಕ್ರಿಸ್ಟಲ್, ಯಾವ ಕ್ರಿಸ್ಟಲಿಂದ ಒಂದು ಪರಿಹಾರ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಯಾವ ಬಣ್ಣನ ಇವರು ಈ ತಿಂಗಳಲ್ಲಿ ಯೂಸ್ ಮಾಡಬೇಕು? ಕನ್ಯಾ ರಾಶಿಯವರು ನೋಡಿ, ಕನ್ಯಾ ರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಹೆಣ್ಣು ದೇವರ ದೇವಸ್ಥಾನ ಯಾವುದೇ ಆಗಿರ್ಬೋದು, ಹೆಣ್ಣು ದೇವರ ದೇವಸ್ಥಾನಕ್ಕೆ ಅತಿ ಹೆಚ್ಚು ವಿಸಿಟ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಈ ಸರಸ್ವತಿಯ ದೇವಸ್ಥಾನ ಅಂದರೆ ಶಾರದಾಂಬೆಯ ಟೆಂಪಲ್ ಎಲ್ಲೆಲ್ಲಿರುತ್ತೆ ಆ ಶಾರದಾಂಬೆಯನ್ನು ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಅದು ಶೃಂಗೇರಿಯಲ್ಲಾದರೂ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಿ ಶಾರದಾ ದೇವಿಯ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿಗೆ ವಿಸಿಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಆ ಸೂರ್ಯ ಮತ್ತು ಬುಧ ಒಟ್ಟಿಗೆ ಸೇರಿರೋದ್ರಿಂದ ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಬುದ್ಧಿಯ ಒಂದು ಏಕಾಗ್ರತೆ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಬಿಳಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಬೇಕಾಗತ್ತೆ. ಬಿಳಿ ಬಣ್ಣವನ್ನು ಎಷ್ಟು ಯೂಸ್ ಮಾಡಿದ್ರೆ ಅಷ್ಟು ಒಳ್ಳೆಯದಾಗತ್ತೆ ಇವರಿಗೆ. ಯಾಕಪ್ಪ ಅಂತಂದರೆ ಈ ಒಂದು ತಿಂಗಳಲ್ಲಿ ರಾಜಕೀಯದಲ್ಲಿ ತುಂಬ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳಿದೆ. ಅದೇ ರೀತಿ ಶನಿ ಸಪ್ತಮದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕೋರ್ಟು ಕೇಸು ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರೀಮ್ ಕಲರ್ ಆಗಿರ್ಬೋದು, ಬಿಳಿ ಬಣ್ಣ ಆಗಿರ್ಬೋದು, ಜೊತೆಗೆ ಆರೆಂಜ್ ಕಲರ್ ಆಗಿರ್ಬೋದು, ಈ ಬಣ್ಣವನ್ನು ಯೂಸ್ ಮಾಡಿದ್ರೆ ಬಹಳಷ್ಟು ಪಾಸಿಟಿವ್ ಆಗಿರ್ತೀರಿ. ಜೊತೆಗೆ ಹಸಿರು ಬಣ್ಣ ಕೂಡ ಇವ್ರಿಗೆ ಲಕ್ಕನ್ನು ತಂದುಕೊಡುತ್ತೆ. ಜೊತೆಗೆ ನಮ್ಮ ಒಂದು ಸ್ಟೋನ್ ಅಂತ ಬಂದಾಗ, ನಮ್ಮ ಕ್ರಿಸ್ಟಲ್ ಅಂತ ಬಂದಾಗ ಕನ್ಯಾ ರಾಶಿಯವರು ನೋಡಿ ಪಚ್ಚೆಯನ್ನು ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಸಿಗ್ತಕ್ಕಂತಹ ಬುಧ ಗ್ರಹದ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಸೂರ್ಯ ಬುಧ ಮಿಕ್ಸ್ನ ಒಂದು ಎರಡು ಕಾಂಬಿನೇಷನ್ನು ರೂಬಿ ಮತ್ತು ಪಚ್ಚೆಯ ಒಂದು ಸ್ಟೋನನ್ನು ಯೂಸ್ ಮಾಡಿದ್ರೆ ಖಂಡಿತ ಪಾಸಿಟಿವ್ ಆಗಿರ್ತೀರ. ಜೊತೆಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕನ್ಯಾ ರಾಶಿಯವರು ಅತಿ ಹೆಚ್ಚು ಈ ಸಣ್ಣ ಸಣ್ಣ ಮಕ್ಕಳಿಗೆ ಸ್ವೀಟ್ ಕೊಡ್ತಕ್ಕಂಥದ್ದು ಅಥವಾ ಬಳೆ ತಕ್ಕೊಡ್ತಕ್ಕಂಥದ್ದು, ಅಂದರೆ ಅವ್ರು ಖುಷಿ ಪಡೋ ಅಂಥದ್ದು, ಅಥವಾ ಏನಾದರೂ ಅವ್ರಿಗೆ ಬಟ್ಟೆ ಕೊಡಿಸ್ತಕ್ಕಂಥದ್ದು ಏನು ಇಲ್ವಾ, ಅವ್ರು ಇಷ್ಟಪಟ್ಟಂತಹ ಕೆಲವೊಂದು ಬುಕ್ಸ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಇದನ್ನು ಯಾರಿಗಾದ್ರೂ ಕೊಡಿಸಿದ್ರೆ ನಿಮ್ಮ ಸಂಬಂಧದಲ್ಲಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಮಕ್ಕಳಿಗಾಗಿರ್ಬೋದು, ಇದನ್ನು ನೀವು ಕೊಡಿಸ್ತಾ ಬಂದರೆ ಖಂಡಿತ ನಿಮಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅಶುಭ ಫಲಗಳನ್ನಿಲ್ಲದೆ ಅದೆಲ್ಲದಕ್ಕೂ ಪರಿಹಾರ ಅಂತ ಹೇಳ್ಬೋದು.